ಜೈ ಶ್ರೀಮನ್ನಾರಾಯಣ. ಶ್ರೀಮತಿ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಹೀಗೆ ಶ್ರೀ ರಾಮಾನುಜರು ಶ್ರೀರಂಗಂನಲ್ಲಿ ಮತ್ತೆ ಅನೇಕ ರಚನೆಗಳನ್ನು ಮಾಡಲು ಮುಂದುವರಿತಾ ಇದ್ದಾರೆ. ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಈಗ ಅವರಿಗೆ ವಯಸ್ಸಾಗ್ತಾ ಬರ್ತಾ ಇದೆ. ನೋಡಿ, ಅವರು ಮಾಡಿದ ರಚನೆಗಳೆಂದರೆ ಒಂದನೆಯದು ಈ ವೇದಾಂತ ಸಂಗ್ರಹ ಅಂತೇಳಿ, ವೇದಾಂತ ಸಂಗ್ರಹ. ನಂತರ ಎರಡನೆಯದು ಶ್ರೀ ಭಾಷ್ಯ, ಮೂರನೆಯದು ಗೀತಾ ಭಾಷ್ಯ, ನಾಲ್ಕನೆಯದು ವೇದಾಂತ ದೀಪಂ ಅಂತೇಳಿ, ಇನ್ನು ಐದನೆಯದು ವೇದಾಂತ ಸಾರಂ ಅಂತೇಳಿ, ಇನ್ನು ಆರನೆಯದು ಶರಣಾಗತಿ ಗದ್ಯಂ ಅಂತೇಳಿ, ಇನ್ನು ಏಳನೆಯದು ಶ್ರೀರಂಗ ಗದ್ಯಂ ಅಂತೇಳಿ, ಇನ್ನು ಎಂಟನೆಯದು ಶ್ರೀ ವೈಕುಂಠ ಗದ್ಯಂ ಅಂತೇಳಿ, ಮತ್ತೆ ನಿತ್ಯ ಗ್ರಂಥಂ ಅಂತೇಳಿ. ನೋಡಿ, ನಮ್ಮಾಳ್ವಾರು ರಚಿಸಿದಂಥ ಆ ಒಂದು ಇದಕ್ಕೆ ಇವರು ಇದಕ್ಕೆ ಒಂದು ವ್ಯಾಖ್ಯಾನ ಬರೆಯುತ್ತಾರೆ. ಅದೇ ಇದು ನೋಡಿ, ಈ ಶರಣಾಗತಿ ಗದ್ಯಂ ಅಂಥೇಳಿ. ಈ ಶರಣಾಗತಿ ಅಂದ್ರೆ ಏನು ಮತ್ತು ವೈಕುಂಠ ಗದ್ಯಂ ಅಂತೇಳಿ ಅದರಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ. ಈ ಶರಣಾಗತಿ ಅನ್ನೋದೇ ಅವರ ಮಂತ್ರ. ಶರಣ ಆಗೋದು ಅಂದ್ರೆ ಯಾರಾದರೂ ಹೊಡಿಲಿಕ್ಕೆ ಬಂದ್ರೆ, ಕೊಲ್ಲಲಿಕ್ಕೆ ಬಂದ್ರೆ ಶರಣಾಗೋದಂತ ಅಲ್ಲ. ಶರಣಾಗತಿ ಅಂದ್ರೆ ನಿನಗಿಂತ ದೊಡ್ಡವನಲ್ಲಪ್ಪ ನಾನು ಅಂಥೇಳಿ ನಮಸ್ಕಾರ ಮಾಡಿ ನಿನಗಿಂತ ಕಿರಿಯನು ನಾನು ಅಂತಕ್ಕಂಥದ್ದನ್ನು ತೋರಿಸಿಕೊಡೋದು. ಅದಕ್ಕೆ ನೋಡಿ, ಪ್ರತಿಯೊಂದು ಈ ಫೋಟೋಗಳಲ್ಲಿ ನಾವು ಭಗವತ್ ಶ್ರೀ ರಾಮಾನುಜ ಆಚಾರ್ಯರನ್ನ ಹೇಗೆ ಕೂತಿರ್ತಾರೆ, ಹೀಗೆ ಕೈ ಮುಗಿದುಕೊಂಡು ಕೂತಿರ್ತಾರೆ. ಅಂದ್ರೆ ಅದು ಶರಣಾಗತಿ. ಅವರ ಮಂತ್ರವೇ ಶರಣಾಗತಿ ಮಂತ್ರ. ಶರಣಾಗಬೇಕು ನಾವು ಜೀವನದಲ್ಲಿ. ಯಾವಾಗ ಯಾವಾಗ ಬಗ್ಗಬೇಕು, ಬಗ್ಗಲೇಬೇಕು. ತಗ್ಗಿ ಬಗ್ಗೆ ನಡೆದರೇನೆ ಎಲ್ಲ ಕೆಲಸ ಕಾರ್ಯಗಳು ಸುಗಮ ಆಗ್ತವೆ, ಜೀವನ ಸುಖವಾಗಿ ನಡೆಯುತ್ತೆ. ಇಲ್ಲ ಅಂದ್ರೆ ತೊಂದರೆ ಅನುಭವಿಸ್ತೇವೆ ನಾವು ಜೀವನದಲ್ಲಿ. ಪ್ರತಿ ಸಾರಿಯೂ ನಾನೇ ದೊಡ್ಡವನು, ನನಗಿಂತ ದೊಡ್ಡವರಿಲ್ಲ, ನನಗಿಂತ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಶ್ರೇಷ್ಠರ್ಯಾರೂ ಇಲ್ಲ ಅಂತಕ್ಕಂಥ ಅಹಂ ಇರಬಾರದು ಅಂತಕ್ಕಂಥದ್ದೇ ಈ ಶರಣಾಗತಿ ಅಂತಕ್ಕಂಥದ್ದು. ಈ ವೈಕುಂಠ ಗದ್ಯಂ ಅಂತೇಳಿ ಬರೆದಿದ್ದಾರೆ. ಈ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕು, ನಾವು ಶ್ರೀಮನ್ನಾರಾಯಣನ ದರ್ಶನ ಪಡ್ಕೋಬೇಕು, ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಇದರಲ್ಲಿ ವಿವರಣೆ ಇದೆ. ನಾವು ವೈಕುಂಠಕ್ಕೆ ಹೇಗೆ ಹೋಗ್ಬೇಕು, ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನೇನು ಕಷ್ಟಗಳು ಬರ್ತವೆ, ಆ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು, ಆ ಪರಮಾತ್ಮನನ್ನು, ಈ ಜೀವಾತ್ಮ ಅಂತಕ್ಕಂಥದ್ದು ನಾವೇನು ಜೀವಾತ್ಮಗಳಿದ್ದೇವೆ ಅಂದ್ರೆ ಮನುಷ್ಯರು ಹೇಗೆ ಆ ಪರಮಾತ್ಮನನ್ನು ಕಾಣಬೇಕಂತಕ್ಕಂಥ ವಿಷಯಗಳನ್ನು ಬಹಳ ವಿವರಣೆಯೊಂದಿಗೆ ಅವರು ಇಲ್ಲಿ ಹೇಳಿದ್ದಾರೆ. ಆ ನಮ್ಮಾಳ್ವಾರ್ ತಿರುಮೈಮೊಳಿ ಅಂತಕ್ಕಂಥ ಏನು ಪುಸ್ತಕವನ್ನು ಬರೆದರಲ್ಲ, ಅದಕ್ಕೆ ಇವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಮತ್ತು ಅದನ್ನೆಲ್ಲ ಶಿಷ್ಯಂದರಿಗೆ ವಿವರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲದೆ ಶ್ರೀರಂಗ ಗದ್ಯಂ ಅಂತೇಳಿ ಈ ರಂಗನಾಥ ಕುರಿತು ಗದ್ಯವನ್ನು ಬರೆದಿದ್ದಾರೆ. ಪದ್ಯ ಅಲ್ಲ, ಇವೆಲ್ಲ ಗದ್ಯ ರೂಪದಲ್ಲಿದ್ದಾವೆ. ಮತ್ತೆ ನೋಡಿ, ನಿತ್ಯ ಗ್ರಂಥಂ ಅಂತೇಳಿ, ಈ ನಿತ್ಯ ಗ್ರಂಥಂನಲ್ಲಿ ಪೂಜಾ ವಿಧಾನಗಳು ಹೇಗೆ ನಾವು ಹೇಗೆ ಪೂಜೆ ಮಾಡಬೇಕು, ವಿಧಾನಗಳಿಗೆ ಶ್ರೀ ವೈಷ್ಣವರಾದವರು ಏನೆಲ್ಲ ನಾವು ಯಾವ ರೀತಿಯಾಗಿ ಅನುಸರಿಸಬೇಕು ಅಂತಕ್ಕಂಥದ್ದಿದೆ. ಅಂದ್ರೆ ಯಾವ ರೀತಿಯಾಗಿ ವಿಷ್ಣುವನ್ನು ಪೂಜೆ ಮಾಡಬೇಕು, ಪೂಜೆ ಮಾಡಿದರೆ ವಿಷ್ಣು ಆ ಶ್ರೀಮನ್ನಾರಾಯಣ ಒಲಿತಾನೆ ಅಂತಕ್ಕಂಥದ್ದು ಅನೇಕ ಶ್ಲೋಕಗಳ ಜೊತೆಗೆ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಅವರು ಅನೇಕ ಈ 9 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈ 9 ಕೃತಿಗಳನ್ನು ರಚನೆ ಮಾಡಿ ಎಲ್ಲ ಶಿಷ್ಯಂದರಿಗೆ ಇದರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ.
ಇನ್ನು ವಯಸ್ಸಾಗ್ತಾ ಬಂತು ಆಚಾರ್ಯ ರಾಮಾನುಜರದು. ಆಚಾರ್ಯ ರಾಮಾನುಜರದು ವಯಸ್ಸಾಯಿತು. ಸುಮಾರು 120 ವರ್ಷಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅಂದರೆ 1137ನೇ ಇಸ್ವಿ ಕ್ರಿಸ್ತಶಕ. ಅವರು ಜನಿಸಿದ್ದು ಕ್ರಿಸ್ತಶಕ 1017. ಈ ವೇಳೆಯಲ್ಲಿ ಅವರಿಗೆ ಆ ಶ್ರೀರಂಗನ ಧ್ಯಾನ ಬಿಟ್ಟು ಬೇರೆ ಏನೇನೂ ರುಚಿಸಿರೋದಿಲ್ಲ. ಎಷ್ಟೋ ಸಮಯ ಆ ರಂಗನಾಥನ ಸೇವೆಯಲ್ಲೇ ಮುಳುಗಿರ್ತಾರೆ, ರಂಗನಾಥನ ಧ್ಯಾನದಲ್ಲೇ ಮುಳುಗಿರ್ತಾರೆ. ರಂಗನಾಥನ ಆ ಗರ್ಭಗುಡಿಯಲ್ಲಿ ಅವರು ತಪ ಮಾಡ್ತಾ, ಆ ನಾಮಸ್ಮರಣೆ ಮಾಡ್ತಾ, ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನದಲ್ಲಿ ಬಹಳ ಕಾಲ ಮಗ್ನರಾಗಿರ್ತಾರೆ. ಕೆಲವು ಆಹಾರ ತ್ಯಜಿಸ್ತಾ ಹೋಗ್ತಾರೆ. ಕೇವಲ ಈ ನಾವೇನು ಹೇಳ್ತೀವಲ್ಲ, ಈ ನೀರು ಅಂಶ ಇರ್ತಕ್ಕಂಥ ಆಹಾರಗಳನ್ನು ಮಾತ್ರ, ಹಣ್ಣು ಹಂಪಲುಗಳನ್ನು ಮಾತ್ರ ಸೇವಿಸ್ತಾ ಹೋಗ್ತಾ ಇರ್ತಾರೆ. ಕಾಲ ಹತ್ತಿರವಾಗ್ತಾ ಇದೆ. ಆವಾಗ ಇವರಿಗೆ ಅನಿಸುತ್ತೆ, ನಂದು ಇಲ್ಲಿಗೆ ಸಮಯ ಮುಗಿತಾ ಬಂತು, ನಾನಿನ್ನ ವೈಕುಂಠಕ್ಕೆ ಮುಖ ಮಾಡಬೇಕು ಅಂತ ಹೇಳಿ ಎಲ್ಲರನ್ನು ಕರೀತಾರೆ. ಕರೆದು ಎಲ್ಲರಿಗೂ ಆಶೀರ್ವಚನ ಮಾಡ್ತಾರೆ. ತಮ್ಮಲ್ಲಿ ಇರ್ತಕ್ಕಂಥ ಇನ್ನೂ ಅನೇಕ ವಿದ್ಯೆಗಳನ್ನೆಲ್ಲ ಕೆಲವು ದಿವಸಗಳವರೆಗೆ ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಶಿಷ್ಯಂದ್ರಿಗೆ ಹೇಳ್ತಾರೆ, ಅಲ್ಲಿ ಅರ್ಚಕರಿಗೆ ಹೇಳ್ತಾರೆ. ಎಷ್ಟೋ ಜನ ಅಲ್ಲಿ ಇರ್ತಕ್ಕಂಥ ವ್ಯವಹಾರಸ್ಥರು ಅನೇಕ ಕೆಲವೊಂದು ಮಠಾಧೀಶ್ವರರು ಅನೇಕರು ಬಂದು ಸೇರ್ತಾರೆ. ಕೆಲವು ದಿವಸಗಳವರೆಗೆ ಪ್ರವಚನ ನಡೆಯುತ್ತೆ. ಕೊನೆಗಳಿಗೆ ಕೊನೆಯ ಪ್ರವಚನಗಳು ನಡೀತದೆ. ಎಲ್ಲ ಜನ ಸೇರ್ತಾರೆ. ಬಹಳ ಸಂತೋಷದಿಂದ ಆ ನಾರಾಯಣ ಶ್ರೀ ರಂಗನಾಥನ ವರ್ಣೆಯನ್ನು ಮಾಡ್ತಾ 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 ಹೋಗ್ತಾ ಇದ್ದಾರೆ. ಆಯಿತು, ಒಂದು ದಿವಸ ಪ್ರವಚನದಲ್ಲಿ ಇರ್ತಾರೆ. ಮುಗಿತಾ ಬಂತು, ಇದು ನನ್ನ ಕೊನೆಯ ಪ್ರವಚನ. ನಾನು ಹೇಳೋದು ಇಷ್ಟೇ, ಕೊನೆಯ ಮಾತು ಅವ್ರದ್ದು. ಎಲ್ಲರೂ ಒಂದೇ, ಸಂತೋಷವಾಗಿರಿ, ಪ್ರೀತಿಯಿಂದರಿ, ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಗೌರವದಿಂದ ನೋಡಿ, ಗುರು ಹಿರಿಯರನ್ನು ಗೌರವದಿಂದ ಕಾಣಿ, ಮಕ್ಕಳಿಗೆ ಸಂಸ್ಕಾರ ಕೊಡಿ, ಸಂಸ್ಕಾರವಂತರನ್ನಾಗಿ ಮಾಡಿ. ಯಾರು ಮಕ್ಕಳನ್ನು ಅವಿದ್ಯಾವಂತನನ್ನಾಗಿ ಮಾಡಬೇಡಿ. ಯಾವುದೇ ಕುಶಲ ಕಲೆ ಯಾವುದೇ ಇರಲಿ, ಅದರಲ್ಲಿ ಅವರನ್ನು ತೊಡಗಿಸಿಬಿಡಿ, ಅದನ್ನು ಮುಂದುವರಿಸಿಕೊಂಡು ಹೋಗಲಿ. ಎಲ್ಲರೂ ಒಂದೇ. ಈ ಮಾನವ ಜನ್ಮ ಅಂತಕ್ಕಂಥದ್ದು ಒಂದೇ, ಇದು ಬೇರೆ ಅಲ್ಲ. ಇದರಲ್ಲಿ ಭೇದ ಭಾವ ಇಲ್ಲ. ಕೇವಲ ಎರಡು ಜಾತಿ, ಒಂದು ಹೆಣ್ಣು ಒಂದು ಗಂಡು. ಹೆಣ್ಣು ಗಂಡು ಆದರೂ ಆ ನಮ್ಮ ಆತ್ಮ ಏನಿದೆ ಆ ನಾರಾಯಣನ ಪಾದವೇ ಸೇರುತ್ತೆ. ಆ ವೈಕುಂಠ ವಾಸಿಯಾಗಬೇಕಾದರೆ ಆ ನಾರಾಯಣನ ಸೇವೆ ಮಾಡಬೇಕು, ಸೇವಿಸಬೇಕು, ಸೇವನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಎಲ್ಲ 12 ಜನ ಆಳ್ವಾರರು ಹೇಳಿದ್ದು ಸಹ ಅದೇ ಅಲ್ವಾ. ಅವರು ಸಹ ಆಳವಾಗಿ ಆ ಶ್ರೀಮನ್ನಾರಾಯಣನ ಧ್ಯಾನ ಮಾಡಿದರು, ಸ್ಮರಿಸಿದ್ರು. ಅದಕ್ಕೆ ಆಳವಾಗಿ ಸ್ಮರಿಸಿದ್ದಕ್ಕೆ ಅವರಿಗೆ ಆಳ್ವಾರ್ ಅಂತೇಳಿ ಹೆಸರು ಬಂತು. ಹೀಗೆ ಆಚಾರ್ಯರು ಸಹ ಎಲ್ಲರನ್ನು ಕರೆದು ಹೇಳ್ತಾ ಇದ್ದಾರೆ, ಕೊನೆಯ ಪ್ರವಚನ ಮಾಡ್ತಾ ಇದ್ದಾರೆ. ನೀವು ಯಾರನ್ನು ಕಡೆಗಣಿಸಬೇಡಿ. ಶರಣಾಗತಿ ಮಂತ್ರ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತದೆ ಅಂಥೇಳಿ ಹೇಳ್ತಾರೆ. ಹೇಳಿ ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಒಂದಾಗಿ ಕಾಣಿ, ಗುರು ಹಿರಿಯರನ್ನು ಗೌರವದಿಂದ ಕಾಣಿ ಅಂತೇಳಿ ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾ ಇರ್ತಾರೆ ಒತ್ತಿ. ಯಾಕಂದರೆ ಕೆಲವೊಬ್ಬರಿಗೆ ಒಂದು ಸಲ ಹೇಳಿದರೆ ಅರ್ಥ ಆಗುವುದಿಲ್ಲ. ಇವರ ಹೇಳಿದ ಮಾತುಗಳು ಎಲ್ಲರಿಗೂ ಬಹಳ ಸಂತೋಷ ಕೊಡುತ್ತೆ, ಆದರೆ ದುಃಖವೂ ಕೊಡ್ತಾ ಇದೆ. ಯಾಕಂದರೆ ಅವರು ಹೇಳಿದಾರಲ್ಲ, ಇದು ನನ್ನ ಕೊನೆಯ ಮಾತು ಅಂತೇಳಿ. ಎಲ್ಲರನ್ನು ಸೇರಿಸಿ ಈ ಕೊನೆಯ ನುಡಿಮುತ್ತುಗಳನ್ನು ಎಲ್ಲರ ಜೊತೆ ಹಂಚಿಕೊಂಡಿದ್ದಾರೆ. ಹಂಚಿಕೊಂಡು ಆಯಿತು, ಅಲ್ಲಿ ಇರ್ತಕ್ಕಂಥ ಶಿಷ್ಯಂದರಿಗೆ ಹೇಳ್ತಾ ಇದ್ದಾರೆ. ಗೋವಿಂದ ಭಟ್ಟರ್ ಮತ್ತು ದಾಶರಥಿ ಇನ್ನೂ ಅನೇಕರಲ್ಲಿ ಇರ್ತಾರೆ, ಮುಖ್ಯ ಅರ್ಚಕರು ಇರ್ತಾರೆ, ಆ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿ ಇರುತ್ತೆ. ಹೇಳ್ತಾರೆ, ಆಯಿತು ನಾನಿನ್ನ ಹೊರಡ್ತಾ ಇದ್ದೇನೆ, ನನಗೆ ಏಕಾಂತ ಬೇಕು ಅಂತೇಳಿ. ಏಕಾಂತ ಬೇಕು ಅಂತೇಳಿ ಅವರು ಹೊರಟು ತಮ್ಮ ಕೋಣೆಗೆ ಹೋಗ್ತಾರೆ.
ಕೋಣೆಯಲ್ಲಿ ಧ್ಯಾನಮಗ್ನರಾಗಿ ಆ ಶ್ರೀಮನ್ನಾರಾಯಣ ರಂಗನಾಥನ ಸ್ಮರಣೆ ಮಾಡ್ತಾ 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 ಹೋಗ್ತಾ ಇದ್ದಾರೆ. ಹೀಗೆ ಕೆಲವು ದಿವಸ ಕಳೀತಾ ಇದೆ. ಧ್ಯಾನದಲ್ಲೇ ಇದ್ದಾರೆ, ಉಪವಾಸದಿಂದ ಆ ನಾರಾಯಣ ಜಪದೊಂದಿಗೆ ಅಲ್ಲೇ ಇದ್ದಾರೆ. ಕೊನೆಗೆ ಆ ಶ್ರೀಮನ್ನಾರಾಯಣನ ಕರೀತಾ ಇದ್ದಾರೆ, ಅಪ್ಪ ತಂದೆ ರಂಗನಾಥ, ನಂದು ಮುಗಿತಪ್ಪ, ಇಲ್ಲಿಗೆ ಈ ರಾಮಾನುಜ ಅಂತಕ್ಕಂಥ ಒಂದು ಏನು ನೀನು ತಂದೆ ಕಳಿಸಿಕೊಟ್ಟಿದ್ದೆ ಭೂಲೋಕಕ್ಕೆ, ಅದು ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲೆಲ್ಲ ಜನರ ಪರಿವರ್ತನೆಗಾಗಿ ನಾನು ಕಷ್ಟಪಟ್ಟು ಆದಷ್ಟು ಮಟ್ಟಿಗೆ ನಾನು ಅನೇಕ ಶಿಷ್ಯರನ್ನಾಗಿ ಮಾಡಿ ಅವರಲ್ಲಿ ಈ ಜನ ಅಂದರೆ ಏನು, ಜನರು ಏನು ಮಾಡಬೇಕು, ಜೀವನ ಅಂದರೆ ಏನು, ಜೀವನ ಶೈಲಿ ಅಂದರೆ ಏನು, ಯಾವ ರೀತಿಯಾಗಿ ನಾವು ಜೀವನ ಶೈಲಿ ಇಟ್ಕೋಬೇಕು, ಆ ನಾರಾಯಣನ ಸೇವೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಷಯಗಳನ್ನು ನಾನು ರಂಗನಾಥ ಎಲ್ಲರಿಗೂ ನನ್ನಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನು ಗುರುಕುಲದಲ್ಲಿ ಆ ಶಿಷ್ಯ ವೃಂದಕ್ಕೆಲ್ಲ ನಾನು ಹೇಳಿದ್ದೇನೆ. ಇನ್ನು ನನಗೆ ಅಪ್ಪಣೆ ಕೊಡು ತಂದೆ ಅಂತ ಹೇಳಿ ಆ ಗದ್ಗದಿತ ಕಂಠದಲ್ಲಿ ಆಚಾರ್ಯ ರಾಮಾನುಜರು ಆ ರಂಗನಾಥನನ್ನ ಆ ಶ್ರೀಮನ್ನಾರಾಯಣನ ಸ್ಮರಿಸ್ತಾ ಇದ್ದಾರೆ. ಕೊನೆ ಗಳಿಗೆ ಹೊರತು ಆವಾಗ ಆ ರಂಗನಾಥ ಮಗುವಾಗಿ ಪ್ರತ್ಯಕ್ಷ ಆಗುತ್ತಾನೆ. ಪ್ರತ್ಯಕ್ಷ ಆದಾಗ ಆ ಆಚಾರ್ಯ ಕಣ್ಣಲ್ಲಿ ಏನೋ ಒಂದು ಮಿಂಚು ಬರುತ್ತೆ. ಅವರಲ್ಲಿ ಎಷ್ಟೋ ಒಂದು ಶಕ್ತಿ, ನಾವೇನು ಹೇಳ್ತೀವಿ ಎನರ್ಜಿ ಅಂತ ಹೇಳ್ತೀವಲ್ಲ, ಅದು ಮತ್ತೆ ಉಕ್ಕಿ ಬರುತ್ತೆ. ಅವರ ದೇಹ ಕುಂದಿ ಹೋಗ್ತಾ ಇರ್ತದೆ, ಆದರೂ ಅವರಲ್ಲಿ ಮತ್ತೆ ಒಂದು ಯಾವುದೋ ಒಂದು ಶಕ್ತಿ ಪ್ರವೇಶ ಆದಂತಾಗಿ ಉತ್ಸಾಹ ತುಂಬುತ್ತೆ ಅವರಲ್ಲಿ. ತುಂಬಿದಾಗ ಆಚಾರ್ಯ ರಾಮಾನುಜರು ಆ ವಿಷ್ಣು ಆ ರಂಗನಾಥನನ್ನ ಹತ್ತಿರ ಕರೆದು, ನೀವು ನೋಡಬಹುದು ಆನ್ಲೈನಲ್ಲಿ ಬೇಕಿದ್ದರೆ ಫೋಟೋಗಳು ಬರ್ತವೆ, ಆಚಾರ್ಯ ರಾಮಾನುಜರು ಶ್ರೀ ರಂಗನಾಥನಿಗೆ ನಾಮ ಪುಂಡ್ರ ಧಾರಣೆ ಮಾಡ್ತಾ ಇರತಕ್ಕಂಥ ಫೋಟೋಗಳಿದ್ದಾವೆ. ಆ ರಂಗನಾಥನನ್ನ ಕಣ್ತುಂಬಿಕೊಂಡು, ಸ್ವಾಮಿ ಬಂದೇಯಪ್ಪ ಬಾ ಅಂತೇಳಿ, ಮಗು ಅಂತೇಳಿ ಮೊದಲು ಹೇಳಿರ್ತಾರಲ್ಲ, ಶೆಲ್ವ ಪಿಳ್ಳೆ ಅಂತೇಳಿ ಕರೆದು ಕೂಗಿರ್ತಾರೆ, ಬಂದಿರ್ತಾನೆ ನೋಡಿ. ಶೆಲ್ವ ಅಂದ್ರೆ ಚೆಲುವ, ಪಿಳ್ಳೆ ಅಂದ್ರೆ ಮಗು, ಮುದ್ದಾದ ಮಗು, ಚೆಲುವಾದ ಮಗು ಅಂತೇಳಿ ಅಲ್ಲಿ ಅವರು ಈ ಶೆಲ್ವ ಪಿಳ್ಳೆ ಅಂತಕ್ಕಂಥ ಈ ಲೈನನ್ನ, ಈ ವರ್ಡನ್ನ ಅವರು ಅಲ್ಲಿ ಉಪಯೋಗಿಸಿರ್ತಾರೆ. ಈ ಸಾಲುಗಳನ್ನ ಕರೆದಾಗ ಶೆಲ್ವ ಪಿಳ್ಳೆ ಆ ಮೂರ್ತಿ ಓಡೋಡಿ ಬಂದಿರುತ್ತಲ್ಲ, ಅದೇ ರೀತಿ ಈ ಮುದ್ದಾದ ರಂಗನಾಥ ಸ್ವಾಮಿ ಹತ್ತಿರ ಬಂದಾಗ ಆ ರಂಗನಾಥ ಸ್ವಾಮಿಗೆ ಶಂಕು ಚಕ್ರ ನಾಮಗಳನ್ನು ಧರಿಸ್ತಾರೆ. ಈ ಪಂಚ ಇದನ್ನ ಧಾರೆ ಎರಿತಾರೆ. ಈ ಶಂಕು ಚಕ್ರ ನಾಮ ಯಾರು ಕೊಡ್ತಾರೆ ಹೇಳಿ? ನಾವು ಯಾವಾದರೂ ಗುರುಗಳ ಹತ್ರ ಹೋದರೆ ತಾನೇ ಶಂಕು ಚಕ್ರ ಧಾರಣೆ ಮಾಡ್ತಾರೆ, ಮುದ್ರೆಗಳನ್ನು ಹಾಕ್ತಾರಲ್ಲಿ, ಮುದ್ರಾಂಕಿತರಾಗ್ತೇವೆ. ಯಾವಾಗಲೇ ನಾವು ಯೋಗ್ಯರಾಗ್ತೇವೆ, ಶ್ರೀ ವೈಷ್ಣವರಿಂದ ಅನಿಸ್ಕೊಳ್ತೇವೆ ಪೂರ್ತಿಯಾಗಿ. ಈ ಉಪನಯನ ಮಾಡಬೇಕಾದ್ರೆ ಮೊದಲನೇ ಒಂದು ಈ ಉಪನಯನ ಸಂಸ್ಕಾರದಲ್ಲಿ ಮುದ್ರೆಗಳು ಹಾಕೋದು ಖಂಡಿತವಾಗ್ಲಿ ಹಾಕ್ತಾರಲ್ಲ. ಹಾಗೆ ನೋಡಿ ಆ ಶ್ರೀಮನ್ನಾರಾಯಣನಿಗೆ ರಂಗನಾಥ ಸ್ವಾಮಿಗೆ ಅಲಂಕಾರ ಮಾಡ್ತಾ ಇದ್ದಾರೆ, ಶಂಕು ಚಕ್ರ ಧಾರಣೆ ಮಾಡ್ತಾ ಇದ್ದಾರೆ, ನಾಮಧಾರಣೆ ಮಾಡ್ತಾ ಇದ್ದಾರೆ. ಆ ನಾರಾಯಣ ತೃಪ್ತಿಯಾಗಿ ಹೋಗ್ತಾ ಇದ್ದಾರೆ ರಂಗನಾಥ. ಯತಿರಾಜ ರಾಮಾನುಜ, ಸಂತೋಷ ಆಯ್ತಪ್ಪ, ಬಹಳ ಸಂತೋಷ ಆಯಿತು, ನೀನು ನನ್ನ ಗುರುವಾದೆ. ಯಾಕಂದ್ರೆ ನನಗೆ ನೀನು ಮುದ್ರೆ ಹಾಕಿದ್ದೀಯಾ, ಪುಂಡ್ರ ಹಾಕಿದ್ದೀಯಾ, ಯಜ್ಞೋಪವೀತ ಧಾರಣೆ ಮಾಡಿದ್ದೀಯಾ, ಹೀಗಿರಬೇಕಾದರೆ ನೀನು ನನ್ನ ಗುರುವಲ್ಲವೇ ಅಂತ ಹೇಳ್ತಾರೆ. ನೋಡಿ, ಆ ಶ್ರೀಮನ್ನಾರಾಯಣರು ಸಾಕ್ಷಾತ್ ಆ ಭಗವಂತನೇ ಹೇಳ್ತಾ ಇದ್ದಾನೆ, ನೀನು ನನ್ನ ಗುರು ಅಂತೇಳಿ. ಆದರೆ ನಿಜವಾಗಲೂ ಯಾರು ಹೇಳಿ? ಆಚಾರ್ಯ ರಾಮಾನುಜರು, ಆದಿಶೇಷರು. ಅಂದರೆ
24x7 ಅಂತ ಹೇಳ್ತೀವಲ್ಲ, 365 days. ಯಾವಾಗಲೂ ಆ ನಾರಾಯಣನ ಹಾಸಿಗೆಯಾಗೆ ಇರೋರು ಅವರು ಮಲ್ಕೊಂಡಾಗ ತೃಪ್ತಿಯಿಂದ ಆ ಎಡೆಯನ್ನು ತೂಗ್ತಾ ತೂಗ್ತಾ ಲಾಲಿ ಆಡಿದಂಗೆ ಅದನ್ನು ಬೀಸಣಿಕೆಯಿಂದ ಏನು ಚಾಮರದಿಂದ ತೂಗ್ತಾರೆ, ಅದೇ ರೀತಿ ತೂಗಿ ತೂಗಿ ಆ ನಾರಾಯಣನಿಗೆ ನಿದ್ದೆ ಬರೆಸ್ತಾ ಇರ್ತಾರೆ. ಇಲ್ಲಿಗೆ ಬಂದು ರಾಮಾನುಜರಾಗಿದ್ದಾರೆ ಆದಿಶೇಷ ರೂಪದ ಈ ಅವತಾರಿ ಪುರುಷ ರಾಮಾನುಜರು. ನೋಡಿ ಎಷ್ಟೊಂದು ಆ ಇಬ್ಬರಲ್ಲಿ ಒಡನಾಟ ಆಗ್ತಾ ಇದೆ. ಹೇಗೂ ವೈಕುಂಠದಲ್ಲಿ ಇಬ್ಬರು ಇದ್ದಾರೆ, ಆದರೆ ಇಲ್ಲಿ ರಾಮಾನುಜರು ಒಬ್ಬ ಮನುಷ್ಯರಾಗಿ ಬಂದಿದ್ದಾರಲ್ಲ. ಈ ಮನುಷ್ಯನಿಗೆ ಆ ವೈಕುಂಠದಲ್ಲಿ ಇರ್ತಕ್ಕಂಥ ಆದಿಶೇಷನಿಗೆ ಬಹಳ ವ್ಯತ್ಯಾಸ ಇರುತ್ತಲ್ಲ. ಇಲ್ಲಿ ಅವರು ನೋವುಗಳನ್ನು, ನಲಿವುಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು, ಹಿಂಸೆಗಳನ್ನು 4 ಸಲ ರಾಮಾನುಜರಿಗೆ ಹತ್ಯೆ ಪ್ರಯತ್ನ ಆಗುತ್ತೆ. ಮಾರಣಾಂತಿಕ ಹತ್ಯೆ, ಅವರ ಮೇಲೆ ಅತ್ಯಾಚಾರವೆಸುತ್ತಾರೆ, ಕೊಂದು ಹಾಕಬೇಕು ಅಂತೇಳಿ 4 ಸಲ ಅವರಿಗೆ ಆ ಹತ್ಯೆಯಾದರೂ ಮರಣ ಮಾಡಬೇಕು, ಅವ್ರನ್ನ ಕೊಲ್ಲಬೇಕಂತೇಳಿ ಎಷ್ಟೋ ಸಲ ಪ್ರಯತ್ನ ಪಟ್ಟರು ಸಹ ಅವರು ಧೃತಿಗೆಡದೆ ಅದನ್ನೆಲ್ಲ ಅವರು ನಿವಾರಣೆ ಮಾಡಿಕೊಂಡು ಮತ್ತೆ ಅವರು ಮಾನಸಿಕವಾಗಿ ಒತ್ತಡದಿಂದ ಬಳಲದೆ ಸಹಜ ಜೀವನದ ಎಡೆಗೆ ಬಂದು ಎಲ್ಲರನ್ನು ಅಪ್ಪಿಕೊಂಡು ಎಲ್ಲರಿಗೂ ಸಂತೋಷದಿಂದ ಒಂದೇ ಅಂತಕ್ಕಂಥದ್ದನ್ನು ಹೇಳಿ ಮೇಲುಕೋಟೆಯಲ್ಲಿ ಈ ಶ್ರೀ ವೈಷ್ಣವ ಪಂಥಕ್ಕೆ ಬಂದಂಥವರನ್ನು ಚಲೋ ನಾರಾಯಣ ಸ್ವಾಮಿ ದಾಸರು ಅಂತೇಳಿ ಅಂತಕ್ಕಂಥ ಒಂದು ಪಂಗಡವನ್ನು ರಚಿಸಿ ಅವರಿಗೆ ಅಲ್ಲಿ ಪೂಜೆ ಮಾಡ್ತಕ್ಕಂಥ ವಿಶೇಷವಾದಂಥ ಒಂದು ಕೊಡುಗೆ ಕೊಟ್ಟರು. ಎಲ್ಲರನ್ನು ನನ್ನವರು ಅಂತಕ್ಕಂಥ ಒಂದು ಭಾವನೆ ಹೊಂದಿದ್ದರು. ಎಲ್ಲರಿಗೂ ಓಂ ನಮೋ ನಾರಾಯಣ ಮಂತ್ರವನ್ನು ಗುರುಗಳು ಬೇಡ ಅಂದರು. ಬೇಡ, ನೀನು ಆ ಮಂತ್ರ ಎಲ್ಲರಿಗೂ ಹೇಳಿದರೆ ನೀನು ನರಕಕ್ಕೆ ಹೋಗುತ್ತೀಯ ಅಂತೇಳಿ ಸೂಚನೆ ಕೊಟ್ಟರು ಸಹಿತ ಅವರು ಅದಕ್ಕೆ ಧೃತಿಗೆಡಲಿಲ್ಲ. ನಾನು ಒಬ್ಬನು ಹೋದರೆ ಹೋಗಲಿ ನರಕಕ್ಕೆ, ಇಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ಸ್ವರ್ಗಕ್ಕೆ ಹೋಗುತ್ತಾರಲ್ಲ, ನಾರಾಯಣ ಪಾದ ಸೇರ್ತಾರಲ್ಲ, ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು ಅಂದಾಗ ಆ ಗುರುಗಳು ಸಹ ಇವರ ಒಂದು ಕೆಲಸಕ್ಕೆ ಸಂತೋಷಗೊಂಡು ಪರಿವರ್ತನಾಗಿ ತಮ್ಮ ಮಗನನ್ನು ಇವರ ಶಿಷ್ಯನನ್ನಾಗಿ ಮಾಡುತ್ತಾರೆ. ನೋಡಿ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಎಷ್ಟೊಂದು ಮಾಡಿದ್ದಾರೆ. ಎಲ್ಲ ಇಂದಿನ ಒಂದು ಸಂಚಿಕೆಗಳಲ್ಲಿ ಎಲ್ಲ ವಿವರಣೆ ನಾನು ಹೇಳ್ತಾ ಬಂದಿದ್ದೇನೆ. ಕೊನೆಯದಾಗಿ ಒಂದು 4 ಮಾತುಗಳು ಅವರ ಬಗ್ಗೆ ಹೇಳ್ಬೇಕನ್ನಿಸ್ತು, ಹೇಳ್ತಾ ಇದ್ದೇನೆ. ಎಷ್ಟೋ ಒಂದು ಮಾಡಿದರು. ಅಲ್ಲಿ ತಿರುಪತಿಗೆ ಹೋಗಿ ಅಲ್ಲಿ ತಿರುಮಲ ಸ್ವಾಮಿಯನ್ನು ಶಿವ ಅಂತೇಳಿ ಪೂಜೆ ಮಾಡ್ತಾ ಇದ್ದರು. ಅವರಿಗೆ ಶಂಕು ಚಕ್ರ ಧಾರಣೆ ಮಾಡಿ ನಾರಾಯಣ, ವೆಂಕಟೇಶ, ಶ್ರೀನಿವಾಸ ಅಂಥೇಳಿ ಎಲ್ಲ ಜನರಿಗೆ ತೋರಿಸಿಕೊಟ್ಟು ಆ ಶ್ರೀನಿವಾಸನ ಪೂಜೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಮೊದಲನೇ ಸಲ ಇವರು ತಿರುಪತಿ ಬೆಟ್ಟವನ್ನು ಮೊಣಕಾಲಿನಿಂದ ಅಥವಾ ಮೊಳಕಾಲಿನಿಂದ ಹತ್ತಿದ್ದು ಬಂಧುಗಳೇ. ಇದು ವಿಶ್ವದಲ್ಲೇ ಯಾರು ಮಾಡದೇ ಇರತಕ್ಕಂಥ ಒಂದು ಕಾರ್ಯ ಅನ್ನೋದಕ್ಕಿಂತಲೂ ಒಂದು ವಿಶೇಷವಾದಂಥ ಒಂದು ಆ ವೆಂಕಟೇಶ್ವರನಲ್ಲಿ ಇರ್ತಕ್ಕಂಥ ಪ್ರೀತಿ ಸೇವೆ ಅನ್ಬಹುದು. ಈ ರೀತಿಯಾಗಿ ಅನೇಕ ಎಲ್ಲ ಮಾಡಿದರು. ಎಷ್ಟೋ ಪವಾಡಗಳನ್ನು ಮಾಡಿದರು, ಎಷ್ಟೋ ಜನರನ್ನು ಪರಿವರ್ತನೆಗೊಂಡಿಸಿದರು. ಅಲ್ಲಿ ಒಬ್ಬ ಹೆಣ್ಣುಮಗಳು ವೇಶ್ಯೆ ಆಗಿರ್ತಕ್ಕಂಥ ಹೆಣ್ಣು ಮಗಳನ್ನ ಅವರ ಆಶೀರ್ವಾದ ಮಾಡಿ ಪಂಥಕ್ಕೆ ಸೇರಿಸಿಕೊಂಡ್ರು. ಶ್ರೀ ವೈಷ್ಣವ ಪಂಥಕ್ಕೆ ಸೇರಿ ಆಕೆ ತನ್ನಲ್ಲಿರ್ತಕ್ಕಂಥ ಎಲ್ಲ ವಸ್ತ್ರ, ತನ್ನಲ್ಲಿರ್ತಕ್ಕಂಥ ಆಸ್ತಿ ಎಲ್ಲವನ್ನು, ನಾಣ್ಯಗಳನ್ನು ಆ ರಾಮಾನುಜರ ಅಡಿಗೆ ಅರ್ಪಿಸಿ ಶಿಷ್ಯೆಯಾದ್ಲು. ಈ ರೀತಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೂ ಇವರು ಒಂದು ದಾರಿ ಬಿಡಲಿಲ್ಲ. ಎಷ್ಟೇ ಕಷ್ಟ ಬಂದರೂ ಆ ಸನ್ಯಾಸತ್ವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಂಡು ಬಂದರು. ಎಷ್ಟೋ ಜನ ಕೆಲವು ಬಿಡುತ್ತಾರೆ, ಯಾವುದೋ ಒಂದು ಇದಕ್ಕೆ ಒತ್ತಡಕ್ಕೆ ಮಣೆದು ಅದರಿಂದ ಇದು ಹಾಗೆ ಪರಿವರ್ತನೆ ಅಂತ ಹೇಳ್ತಾರೆ. ಆದರೆ ಇವರು ಪರಿವರ್ತನೆ
ಮಾಡಿದರೂ ಸಹ ಒಂದು ನಿಟ್ಟಿನಲ್ಲಿ ಹೋದರು. ಅವರು ಯಾರಿಗೆ ಏನು ಹಿಂಸೆ ಮಾಡಲಿಲ್ಲ, ಒತ್ತಾಯ ಮಾಡಲಿಲ್ಲ. ಅವರ ಒಂದು ಮಾತಿನ, ಅವರ ಒಂದು ಹೇಳಿಕೆ, ಅವರ ಒಂದು ಪ್ರವಚನ, ಅವರ ಒಂದು ಆಶೀರ್ವಚನ, ಅವರ ಒಂದು ನಡೆ ನುಡಿ, ಅವರ ಮಾಡ್ತಕ್ಕಂಥ ರಂಗನಾಥನ ಸೇವೆ, ನಾರಾಯಣನ ಸೇವೆ ಎಲ್ಲವನ್ನು ತಿಳಿದಿರ್ತಕ್ಕಂಥ ಜನರು ಪರಿವರ್ತನೆಗೊಂಡರು ಹೊರತಾಗಿ ಯಾರು ಸುಮ್ಮನೆ ಯಾರು ಪರಿವರ್ತನೆಗೊಳ್ಳಿಲ್ಲ ಬಂಧುಗಳೇ. ಯಾರೇ ಆಗಲಿ, ಇವತ್ತು ನಾವು ನೋಡ್ತೀವಿ, ಯಾವುದೇ ವ್ಯಕ್ತಿಯಲ್ಲಿ ಏನಾದರೂ ಇದ್ದರೆ ಮಾತ್ರ ಅವನನ್ನು ನಾವು ಅನುಸರಿಸ್ತೇವೆ. ಗುರು ಅಂತ ನಾವು ಸ್ವೀಕಾರ ಮಾಡಬೇಕಾದ್ರೆ, ಅವರ ಶಿಷ್ಯರಾಗಬೇಕಾದ್ರೆ ಎಲ್ಲವನ್ನು ನಾವು ದೂರಿಂದ ನಾವು ನೋಡ್ತಾ ಹೋಗ್ತೇವೆ. ಅದು ಆಗಿನ ಕಾಲದಲ್ಲಿ ಬಹಳಷ್ಟು ಜನರಲ್ಲಿ ಏನಂದ್ರೆ ಈಗಿನಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮತೆ ಇರಲಿಲ್ಲ, ಒಂದು ಫಾರ್ವರ್ಡ್ನೆಸ್ ಇರಲಿಲ್ಲ. ಅಂದರೆ ನೋಡಿ, ಎಜುಕೇಶನ್ ಎಷ್ಟೊಂದು ಫಾರ್ವರ್ಡ್ ಆಗಿದೆ. ಅವಾಗೆ ಯಾರಿಗೂ ಎಜುಕೇಶನ್ ಹಿಂದುಳಿದವ್ರಿಗೆ ಸಿಗ್ತಾ ಇರಲಿಲ್ಲ. ಈ ದೀನ ದಲಿತರು ದರ್ಶನ ಪಡಿತಾ ಇರಲಿಲ್ಲ, ದೇವರ ದರ್ಶನ. ಅವರಿಗೆ ವಿದ್ಯೆ ದಾನ ಮಾಡಿದರು ಗುರುಗಳು, ಅವರಿಗೆ ದರ್ಶನ ಪ್ರಾಪ್ತಿ ಒದಗಿಸಿಕೊಟ್ರು, ಎಂಥ ಅನುಕೂಲ ಮಾಡಿಕೊಟ್ರು. ಎಲ್ಲರಿಗೂ ಒಂದೇ ಅಂತಕ್ಕಂಥ ಭಾವನೆ ತುಂಬಿದರು ಜನರಲ್ಲಿ. ಹೀಗೆ ಆಚಾರ್ಯ ರಾಮಾನುಜರು ಆ ಶ್ರೀಮನ್ನಾರಾಯಣನ ದರ್ಶನ ಪಡ್ಕೊಂಡು ಅಲ್ಲಿ ಅವರು ನಾಮ ಶಂಕು ಚಕ್ರ ಧಾರಣೆ ಮಾಡಿದ್ದಾರೆ. ಇಲ್ಲಿಗೆ ಈ ಭಾಗ ಮುಗಿಸುವ ಸಮಯ. ಮುಂದಿನ ಭಾಗದಲ್ಲಿ ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ವಿರಾಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರಗಳು.